ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಮೊಬೈಲಲ್ಲಿ ಕೋಡಿಂಗ್ ಕಲೀಲಿಕ್ಕೆ ಆಗ್ತದಾ ಇಲ್ವಾ, ಕಲೀಲಿಕ್ಕೆ ಆಗುದಾದ್ರೆ ಯಾವ ರೀತಿ ಕಲಿಬಹುದು, ಮತ್ತೆ ಯಾವ್ದೆಲ್ಲ ಆಪ್ಷನ್ಸ್ ಉಂಟು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ವಿಷಯ ಅಂತ ಹೇಳಿದ್ರೆ, ಮೊಬೈಲಲ್ಲಿ ಕೋಡಿಂಗ್ ಕಲೀಲಿಕ್ಕೆ ಆಗ್ತದಾ ಇಲ್ವಾ ಅಂತೇಳಿ ಕ್ವಶನ್. ಓಕೆ, ಫಸ್ಟ್ ಆಫ್ ಆಲ್ ಕೋಡಿಂಗ್ ಕಲಿಯುವುದಂತೇಳಿದ್ರೆ ಎಂತ, ಯಾರಾದ್ರೂ ಒಬ್ರು ನಿಮ್ಗೆ ಟೀಚ್ ಮಾಡ್ತಿದ್ದಾರೆ, ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡುದು, ಅದನ್ನು ಕೋಡಿಂಗ್ ಕಲಿಯುವುದು ಅಂತೇಳಿ ನಾವೊಂದು ಸಿಂಪಲ್ ಆಗಿ ಹೇಳ್ಬಹುದು. ಹಾಗಾದ್ರೆ ನೀವು ಮೊಬೈಲ್ ಅನ್ನು ಯೂಸ್ ಮಾಡಿ ಯಾವ್ದಾದ್ರು ಕೋರ್ಸ್ ನೋಡಿ ಕೋಡಿಂಗ್ ಅನ್ನು ಕಲಿಬಹುದಾ, ಕಲೀಲಿಕ್ಕೆ ಆಗುದಿಲ್ವಾ ಅಂತ ಹೇಳಿ ನಾವು ಥಿಂಕ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆ ಕಲೀಲಿಕ್ಕೆ ಆಗ್ತದೆ. ಎಂತಕ್ಕಂತ ಹೇಳಿದ್ರೆ, ಓಕೆ, ಈಗ ನನ್ನದೇ ಚಾನಲ್ ಅಲ್ಲಿ ಈಗ ನೀವು ಈ ವಿಡಿಯೋ ನೋಡ್ತಿರುವಿರಿ, ಈ ವಿಡಿಯೋ ನೋಡಿ ನಿಮ್ಗೆ ಸ್ವಲ್ಪ ನಾಲೆಜ್ ಸಿಗ್ತದೆ. ಇಂಥದ್ದೇ ನೀವು ಬೇರೆ ಕೋಡಿಂಗ್ ರಿಲೇಟೆಡ್ ವಿಡಿಯೋಸ್ ನೋಡಿದ್ರೆ ಆ ಕೋಡಿಂಗ್ ರಿಲೇಟೆಡ್ ನಾಲೆಜ್ ನಿಮಗೆ ಸಿಗ್ತದೆ. ಸೊ ಅದರಿಂದ ಆಬ್ವಿಯಸ್ಲಿ ನೀವು ಮೊಬೈಲ್ ಅನ್ನು ಯೂಸ್ ಮಾಡಿ ಕೋಡಿಂಗ್ ಕಲಿಬಹುದು. ಬಟ್ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ, ನೀವು ಕಲ್ತ ನಾಲೆಜ್ ಅನ್ನು ಇಂಪ್ಲಿಮೆಂಟ್ ಮಾಡ್ಬೇಕಿದ್ರೆ ನಿಮ್ಮ ಹತ್ರ ಪಿ ಸಿ ಇರಲೇಬೇಕು. ಸೊ ನಿಮ್ಮ ಹತ್ರ ಈಗ ಪಿ ಸಿ ಇರದಿದ್ರೆ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ ಇರದಿದ್ರೆ ಅವಾಗ ನೀವು ಕಲ್ತ ನಾಲೆಜ್ ಅನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಮೊಬೈಲ್ ಅಲ್ಲಿ ಕೋಡಿಂಗ್ ಕಲಿಬಹುದು, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಸೊ ಹಾಗಾದ್ರೆ ಎಂತ ಆಪ್ಷನ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇದೆ ಈ ನಾಲೆಜ್ ಅನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ? ಆಬ್ವಿಯಸ್ಲಿ ನಿಮ್ಮ ಕಾಲೇಜ್ ಅಲ್ಲಿ ಕಂಪ್ಯೂಟರ್ ಇರ್ತದೆ, ನೀವೀಗ ಕಾಲೇಜಿಗೆ ಹೋಗುದಾದ್ರೆ ಅಲ್ಲಿ ಹೋಗಿ ನೀವು ಅದನ್ನು ಕಲಿಬಹುದು. ಇಲ್ಲದಿದ್ರೆ ನೀವು ಸೈಬರ್ ಗೆ ಹೋಗಿ ಅಥವಾ ನಿಮ್ಮ ಫ್ರೆಂಡ್ಸ್ ಇದು ಲ್ಯಾಪ್ಟಾಪ್ ಅನ್ನು ಯೂಸ್ ಮಾಡಿ ಸ್ವಲ್ಪ ಎಂತೆಲ್ಲ ಕೋಡಿಂಗ್ ನೀವು ಕಲ್ತಿದ್ದೀರಾ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಅದು ಸಹ ಒಂದು ಒಳ್ಳೆ ಆಪ್ಷನ್. ಇಲ್ಲದಿದ್ರೆ ನಿಮ್ಗೆ ಮೊಬೈಲೇ ಬೇಕಿದ್ರೆ ಮೊಬೈಲ್ ಅಲ್ಲಿ ಒಂದು ಸೋಲೋ ಲರ್ನ್ ಅಂತೆಲ್ಲ ಒಂದು ಅಪ್ಲಿಕೇಶನ್ ಉಂಟು. ತುಂಬಾ ಟೈಮ್ ಹಿಂದೆ ನಾನು ಯೂಸ್ ಮಾಡಿದ್ದೇನೆ ಅದನ್ನು. ಅದರಲ್ಲಿ ಅವರು ಕೋಡಿಂಗ್ ಇದು ಸ್ವಲ್ಪ ಚಾಲೆಂಜ್ ಎಲ್ಲ ಕೊಡ್ತಾರೆ, ಮತ್ತೆ ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತೆ ಸ್ವಲ್ಪ ಕೋಡ್ ಸಹ ಬರೀಲಿಕ್ಕೆಲ್ಲ ಆಪ್ಷನ್ಸ್ ಇರ್ತದೆ. ಸೊ ಅದರಿಂದ ಇಂಥ ಒಂದು ಅಪ್ಲಿಕೇಶನ್ ಒಳ್ಳೇದು. ನೀವು ಮೊಬೈಲ್ ಅಲ್ಲಿ ನೀವು ಸೋಲೋ ಲರ್ನ್ ಅನ್ನು ಅಲ್ಲಿ ಹೋಗಿ ಕಲಿಯುವುದು ಅದು ಸಹ ಒಳ್ಳೇದು. ಇಂಥದ್ದು ಹಲವಾರು ಆಪ್ಷನ್ಸ್ ಗಳು ಅವೈಲೇಬಲ್ ಇದೆ ಮೊಬೈಲ್ ಅಲ್ಲಿ. ನೀವೀಗ ಲರ್ನ್ C++ ಅಥವಾ ಲರ್ನ್ ಜಾವಾ, ಲರ್ನ್ ಪೈಥಾನ್ ಅಂತ ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮಗೆ ತುಂಬಾ ಅಪ್ಲಿಕೇಶನ್ ಗಳು ಸಿಗ್ತದೆ ಅದರಿಂದ. ಸೊ ಅದರಲ್ಲಿ ನೀವು ಹೋಗಿ ಅಲ್ಲಿ ನೀವು ಕಲಿಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಸ್ಟಾರ್ಟ್ ಮಾಡ್ಲಿಕ್ಕೆ ಇದು ಒಂದು ಒಳ್ಳೆ ಬೆಟರ್ ಆಪ್ಷನ್. ಸೊ ಈಗ ವಾಪಸ್ ಕ್ವಶನ್ ಅಂತ ಹೇಳಿದ್ರೆ, ಇಸ್ ಇಟ್ ಗುಡ್ ಐಡಿಯಾ ಟು ಲರ್ನ್ ಮೊಬೈಲ್ ಅಲ್ಲಿ ಕೋಡಿಂಗ್ ಅನ್ನು ಅಥವಾ ಅಲ್ವಾ ಅಂತೇಳಿ ನಾನೆಂತ ಹೇಳುದಂತ ಹೇಳಿದ್ರೆ, ನಿಮ್ಗೆ ಈಗ ಲ್ಯಾಪ್ಟಾಪ್ ಅನ್ನು ನೀವು ಯಾರ ಹತ್ರ ಆದ್ರೂ ಕೇಳಿ ನೀವು ಅಕ್ವೈರ್ ಮಾಡಿದ್ರೆ, ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ ಹತ್ರ ಒಂದು ಕೇಳಿ ನಿಮ್ಗೆ ಅದರಲ್ಲಿ ನೀವು ಚೆನ್ನಾಗಿ ಮಾಡಿ ಕಲಿಬಹುದು. ಕಲ್ತಾದ ನಂತರ ನೀವು ಇಮಿಡಿಯೇಟ್ಲಿ ಜಾಬಿಗೆ ಹೋದ ತಕ್ಷಣ ಅವರಿಗೆ ಆ ಹಣವನ್ನು ರಿಟರ್ನ್ ಮಾಡಬಹುದು. ಲ್ಯಾಪ್ಟಾಪ್ ಈಗ ಆಲ್ಮೋಸ್ಟ್ 30,000-40,000 ಆಗ್ತದೆ. ಕೆಲವರಿಗೆ ಅದು ತುಂಬಾ ದೊಡ್ಡ ಅಮೌಂಟ್ ಇರಬಹುದು, ಬಟ್ ಇದರ್ ನೀವು ಫ್ಯಾಮಿಲಿ ಅವ್ರ ಹತ್ರ ಅಥವಾ ಯಾರ ಹತ್ರ ಆದ್ರೂ ಕೇಳಿದ್ರೆ ಅವ್ರು ನಿಮ್ಗೆ ಗ್ಯಾರಂಟಿ ಕೊಡುವರು. ಸೊ ಅದರಿಂದ ಅದನ್ನ ಟ್ರೈ ಮಾಡಿ. ಎಂತಕ್ಕಂತ ಹೇಳಿದ್ರೆ, ನೀವು ಅದನ್ನು ಯೂಸ್ ಮಾಡಿ ಕಲ್ತು ನೀವು ಜಾಬಿಗೆ ಹೋಗುವಾಗ ನಿಮ್ಗೆ ಆಲ್ಮೋಸ್ಟ್ 40,000-50,000 ಇದು ಜಾಬ್ ಸಿಗ್ತದೆ. ಆ ಜಾಬ್ಸ್ ಗಳು ನಿಮ್ಗೆ ಸಿಕ್ಕಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ 1 ತಿಂಗಳೊಳಗೆ ಅಥವಾ 2 ತಿಂಗಳೊಳಗೆ ಅವರ ಹಣವನ್ನು ರಿಟರ್ನ್ ಮಾಡಬಹುದು. ಸೊ ಅದರಿಂದ ಆದಷ್ಟು ನೀವು ಲ್ಯಾಪ್ಟಾಪ್ ಅನ್ನು ಬೈ ಮಾಡ್ಲಿಕ್ಕೆ ಟ್ರೈ ಮಾಡಿ. ಮೊಬೈಲ್ ಅಲ್ಲಿ ಕಲಿತಾ ಇರಿ, ಮತ್ತೆ ಒಂದ್ಸರಿ ಕಲ್ತಾದ ನಂತರ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಲ್ಯಾಪ್ಟಾಪ್ ಒಳ್ಳೇದು. ಎಂತಕ್ಕಂತ ಹೇಳಿದ್ರೆ ಅದರಲ್ಲಿ ತುಂಬಾ ಸೆಟಪ್ ಗಳು ಇರ್ತದೆ. ಸೆಟಪ್ ಆದ ನಂತರ ತುಂಬಾ ಕೋಡಿಂಗ್ ವಿಷಯಗಳೆಲ್ಲ ಕಂಪ್ಯೂಟರ್ ಅಲ್ಲೇ ಮಾಡ್ಲಿಕ್ಕೆ ಇರ್ತದೆ. ಎಂತಕಂದ್ರೆ ನೀವೀಗ ಕಂಪನಿಗೆ ಜಾಯ್ನ್ ಆದ್ರೆ ಅವ್ರು ನಿಮ್ಗೆ ಮೊಬೈಲ್ ಕೊಡುದಿಲ್ಲ ಕೋಡ್ ಮಾಡಿ ಅಂತ, ಅವ್ರು ನಿಮ್ಗೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಕೊಡ್ತಾರೆ. ಸೊ ಅದರಿಂದ ನೀವು ಆದಷ್ಟು ಬೇಗ ಲ್ಯಾಪ್ಟಾಪ್ ಅನ್ನು ಅಕ್ವೈರ್ ಮಾಡಿ ಅದರಲ್ಲಿ ಕೋಡಿಂಗ್ ಅನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಹ್ಯಾಪಿ ಕೋಡಿಂಗ್. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.